ನಮ್ಮ ಕಡೆ ಕಾಳು ವಸ್ತುಗಳ ಗಸಿ ಅಂತ ಮಾಡ್ತಾರೆ. ಅಂದರೆ ಕಡಲೆ, ಹೆಸರು, ಅಲಸಂಡೆ ಬೀಜ, ಹುರುಳಿ ಹೀಗೆ ಇವುಗಳದೆಲ್ಲ ಹೆಚ್ಚಾಗಿ ಗಸಿ ಅಂತ ಒಂದು ಪದಾರ್ಥ ಮಾಡ್ತಾರೆ. ಇವತ್ತಿನ ರೆಸಿಪಿಯಲ್ಲಿ ಮೊಳಕೆ ಬರಿಸಿದ ಹುರುಳಿಕಾಳಿನ ಗಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲಿಗೆ ಇಲ್ಲಿ ನಾನು ಮೊಳಕೆ ಬಂದಿರುವಂಥ ಹುರುಳಿಕಾಳನ್ನು ತಗೊಂಡಿದ್ದೇನೆ. ಈ ಗಸಿಯನ್ನು ಮೊಳಕೆ ಬರದೇ ಇದ್ದರೂ ಕೂಡ ಹಾಗೇ ಮಾಡ್ಬೋದು, ಆದರೆ ಮೊಳಕೆ ಬರೆಸಿದರೆ ಇನ್ನೂ ಟೇಸ್ಟಿಯಾಗಿರ್ತದೆ. ಈಗ ಈ ಮೊಳಕೆ ಕಾಳನ್ನು ಒಂದು ಕುಕ್ಕರಿಗೆ ಹಾಕಿದ್ದೇನೆ. ಅದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಇದು ಬೇಯುವಷ್ಟರಲ್ಲಿ ನಾವು ಒಂದು ಸಣ್ಣದಾದ ಮಸಾಲ ಪದಾರ್ಥವನ್ನು ರೆಡಿ ಮಾಡುವ. ಇಲ್ಲಿ ನಾನು 1 ಸ್ಪೂನ್ನಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ. ಇದನ್ನು ಲೈಟಾಗಿ ಹುರಿಬೇಕು, ಕಪ್ಪಾಗಬಾರ್ದು, ಸ್ವಲ್ಪ ಕೆಂಪಗಾದರೆ ಸಾಕು. ಇದು ಹುರಿದ ಮೇಲೆ ಇದನ್ನು ತೆಗೆದೊಂದು ಸೈಡಲ್ಲಿ ಇಟ್ಬಿಡಿ. ಈಗ ಮೆಣಸು ಹುರಿತಾ ಇದ್ದೇನೆ. ನಿಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸು ತಗೊಳ್ಬೋದು, ಬ್ಯಾಡಗಿ ಮತ್ತು ಗುಂಟೂರು ಯಾವುದು ಕೂಡ ನಿಮ್ಮ ಖಾರ ಎಷ್ಟಿದೆಯೋ ಅದಕ್ಕೆ ತಕ್ಕನಾಗಿ ಮೆಣಸು ತಗೊಂಡ್ರೆ ಆಯಿತು. ಇಷ್ಟು ಹುರಿದರೆ ಸಾಕು, ಇದನ್ನು ಕಪ್ಪಾಗುವಷ್ಟು ಹುರಿಬಾರದು. ಇಲ್ಲಿ ನಾನು ಈ ಪದಾರ್ಥಕ್ಕೆ ಬೇಕಾಗುವಂಥ ವಸ್ತು ಅಂದರೆ ಕಾಯಿ ತುರಿ, ಈಗಾಗಲೇ ಹುರಿದಿರುವ ಕೊತ್ತಂಬರಿ ಮತ್ತು ಮೆಣಸು ಇದೆಲ್ಲವನ್ನು ಸೇರಿಸಿ ನಾವು ಕಡಿದುಕೊಂಡು ಬರಬೇಕು, ಅಂದರೆ ಗ್ರೈಂಡ್ ಮಾಡಬೇಕು. ಕಡಿಯುವಾಗ ಇದರ ಜೊತೆ ಸ್ವಲ್ಪ ಹುಳಿ ಸೇರಿಸ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಈ ಪದಾರ್ಥಕ್ಕೆ ನಾವು ಟೊಮೆಟೊ ಹಾಕೋದಿಲ್ಲ. ಹಾಗೆ ಹುಳಿ ಸೇರಿಸಿ ಒಂದು ಸಲ ಅದು ನೈಸ್ ಆದ ಮೇಲೆ ಜೊತೆಗೆ ಜೀರಿಗೆ ಮತ್ತೊಂದು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಮತ್ತೆ ನೈಸಾಗಿ ಕಡಿದುಕೊಂಡು ಬರಬೇಕು. ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸಿದಂತಹ ಹುರುಳಿಯನ್ನು ನಾನು ಒಂದು ಮಡಿಕೆಯಲ್ಲಿ ಹಾಕಿದ್ದೇನೆ. ನಾವು ಮಡಿಕೆಯಲ್ಲಿ ಪದಾರ್ಥ ಮಾಡುವಂಥ, ಮಡಿಕೆಯಲ್ಲಿ ಪದಾರ್ಥ ಮಾಡಿದರೆ ಅದರ ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ ಹೇಳ್ತಾರೆ. ಹಾಗೆ ಇದಕ್ಕೆ ನಾನು ಕಟ್ ಮಾಡಿರುವಂಥ ಒಂದು ನೀರುಳ್ಳಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ ಮೇಲೆ ನಾವು ಈಗಾಗಲೇ ಏನು ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಸೇರಿಸಿ ಮಸಾಲೆ ಕಡಿದಿದ್ದೆವೋ ಅದನ್ನು ಹಾಕಬೇಕು. ಹಾಕಿದ ಮೇಲೆ ಒಂದು ಸಲ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಕಲಿಸ್ತಾ ಇದ್ದೇನೆ. ಇಲ್ಲಿ ಮಸಾಲೆ ಇನ್ನೂ ದಪ್ಪ ಉಂಟು. ನಾವು ಇದಕ್ಕೆ ಈಗ ನೀರು ಹಾಕಿ ಹದ ಮಾಡುವ. ನಮಗೆ ಪದಾರ್ಥ ಎಷ್ಟು ದಪ್ಪ ಬೇಕು ಅನ್ನೋದರ ಮೇಲೆ ನಾವು ನೀರು ಹಾಕಬೇಕು. ಸಾಮಾನ್ಯವಾಗಿ ಗಸಿಯನ್ನು ತುಂಬ ತೆಳ್ಳಗೆ ಮಾಡೋದಿಲ್ಲ, ದಪ್ಪವೇ ಇರ್ತದೆ. ಆದರೆ ಹುರುಳಿಗೆ ನಾವು ತುಂಬ ದಪ್ಪ ಮಾಡೋದಿಲ್ಲ, ಯಾಕಂತ ಹೇಳಿದರೆ ಅದು ಕುದಿ ಬಂದಾಗೇ ಅದು ದಪ್ಪ ಆಗ್ತಾ ಹೋಗ್ತದೆ. ಮತ್ತೊಮ್ಮೆ ನಾವು ಕುದಿ ಬರಿಸಿ ಇಳಿಸಿದ ಮೇಲೆ ಅದು ತಣಿತಾ ಇರಬೇಕಾದ್ರೆ ಅದು ಮತ್ತೆ ದಪ್ಪ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಾಗೆ ಉಪ್ಪು ಸರಿಯಾಗಿದೆ ಅಂತ ನೋಡಿಕೊಂಡು ಈ ಟೈಮಲ್ಲೇ ಉಪ್ಪು ಕೂಡ ಹಾಕ್ಬೋದು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಇದು ಕುದಿ ಬರಲಿಕ್ಕೆ ಶುರುವಾಗಿದೆ. ಈ ಟೈಮಲ್ಲಿ ನಾವು ಒಂದು ಸಲ ಚೆನ್ನಾಗಿ ಕೈ ಆಡಿಸಬೇಕು, ಇಲ್ಲಾಂದರೆ ಇದು ತಳದಲ್ಲಿ ಹುರುಳಿಕಾಳುಗಳೆಲ್ಲ ನಿಂತು ಸೀದು ಹೋಗುವ ಚಾನ್ಸಸ್ ಇರ್ತದೆ. ಆದ್ದರಿಂದ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಬೇಕು. ಕಲಸಿದ ಮೇಲೆ ಮತ್ತೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇದು ಸೀದು ಹೋಗೋದಾಗೆ ಮತ್ತೆ ಒಂದು ಸಲ ಸೌಟ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇಷ್ಟು ಮಾಡಿದರೆ ನಮ್ಮ ಮೊಳಕೆ ಹುರುಳಿಕಾಳಿನ ಗಸಿ ರೆಡಿ ಆಗ್ತದೆ. ಇದು ಅನ್ನಕ್ಕೆ, ನೀರು ದೋಸೆಗೆ, ಓಡು ದೋಸೆಗೆ, ಕಡುಬಿಗೆ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್. ಈಗ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ದಲ್ಲಿ ಒಂದು ಲೈಕ್, ಶೇರ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.